ಸುದ್ದಿ ಬ್ರಹ್ಮ ವಾಹಿನಿಯ ಸೆಂಟರ್ ಸ್ಟ್ಯಾಂಡ್ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಪ್ರಚಲಿತ ವಿಷಯಗಳ ಬಗ್ಗೆ ನಾವು ವಸ್ತುನಿಷ್ಠ ವಿಶ್ಲೇಷಣೆಯನ್ನ ಮಾಡುವಂತ ಒಂದು ಸಣ್ಣ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಇವತ್ತು ನಾನು ಮಾತನಾಡ್ತಾ ಇರುವಂತ ವಿಷಯ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಮುಖ್ಯಮಂತ್ರಿ ಆದ್ಮೇಲೆ ಇಲ್ಲಿವರೆಗೂ ಅವ್ರಿಗೂ ನೆಮ್ಮದಿಯ ರಾತ್ರಿಗಳು, ನೆಮ್ಮದಿಯ ದಿನಗಳೇ ಇಲ್ಲ ಅನ್ನುವಂತ ವಿಷಯ. ಎಡವಟ್ಟಿನ ಮೇಲೆ ಎಡವಟ್ಟುಗಳಾಗ್ತಾ ಇದೆ. ನೋಡಿ, ಸಂಪುಟ ರಚನೆ ಆಗಿ ಇಷ್ಟು ದಿನ ಆದ್ರೂ ಅವ್ರಿಗೆ ಖಾತೆಗಳ ಹಂಚಿಕೆ ಆಗಿಲ್ಲ. ಯಾರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ, ಅವರ ಕೋಪ ಇವತ್ತು ನೆತ್ತಿಗೇರಿದೆ ಅಂತ ಹೇಳ್ಬೋದು. ಹಿಂದೆ ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಹೇಗೋ ನಿಭಾಯಿಸ್ತಾ ಇದ್ರು, ಆದ್ರೆ ಡಿ.ಕೆ. ಶಿವಕುಮಾರ್ಗೆ ನಿಭಾಯಿಸಕ್ಕೂ ಆಗ್ತಾ ಇಲ್ಲ. ಅನೇಕ ಹಿರಿಯ ಸಚಿವರು ಬಹಳ ಖಡಕ್ ಆಗಿ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಏನೇ ಆಗ್ಲಿ ಮಂತ್ರಿ ಸ್ಥಾನ ಬೇಕೇ ಬೇಕಂತ ಪಟ್ಟು ಹಿಡಿದು ಕೂತ್ಕೊಂಡಿದ್ದಾರೆ. ಅದರಲ್ಲೂ ಎಂ ಕೃಷ್ಣಪ್ಪ, ಅವ್ರನ್ನ ಎಲ್ಲರೂ ಲೇಔಟ್ ಕೃಷ್ಣಪ್ಪ ಅಂತ ಕರೀತಾರೆ. ಅವರಂತೂ ನೇರವಾಗಿ ಹೇಳಿದ್ದಾರೆ, ನಥಿಂಗ್ ಲೆಸ್ ದನ್ ದಟ್ ಅಂತ, ಅಂದ್ರೆ ಮಂತ್ರಿ ಸ್ಥಾನ ಬಿಟ್ಟು ಬೇರೆ ಏನು ಬೇಡ ಅಂತ. ಹಂಗಿದ್ರೆ ಬನ್ನಿ, ಇಲ್ಲದೆ ಇದ್ರೆ ಇಲ್ಲ ಅಂತ. ಸೊ ನೀವ್ ಯಾರ ಕಡೆ ರಾಜೀನಾಮೆ ಕೊಡಿಸ್ತೀರಿ, ಯಾರನ್ನ ಏನ್ ಮಾಡ್ತೀರಿ ನಂಗೆ ಗೊತ್ತಿಲ್ಲ, ನನಗ್ ಮಂತ್ರಿ ಸ್ಥಾನ ಬೇಕು ಅನ್ನುವಂತ ಮಾತನ್ನ ನೇರವಾಗಿ ಹೇಳಿದ್ದಾರೆ. ಹೀಗೆ ಒಬ್ಬೊಬ್ರು ಒಂದೊಂದು ರೀತಿ ಡಿ.ಕೆ. ಶಿವಕುಮಾರ್ ಅವ್ರ ಮೇಲೆ ಗದಾಪ್ರಹಾರ ಮಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ಮಹಿಳೆಯರಿಗೆ ಸ್ಥಾನ ಕೊಟ್ಟಿಲ್ಲ ಅಂತ, ಅದಕ್ಕೆ ಕೆ.ಎಚ್. ಮುನಿಯಪ್ಪನವ್ರನ್ನೇ ರಿಸೈನ್ ಮಾಡಿ ಅವ್ರ ಮಗಳನ್ನೇ ಮಂತ್ರಿ ಮಾಡ್ಬೇಕಂತ ಪ್ರಯತ್ನ ನಡೀತಾ ಇದೆ. ಅದಕ್ಕೆ ಅವ್ರು ಒಪ್ತಾ ಇಲ್ಲ. ಇನ್ನೊಂದ್ ಕಡೆ ನಾಗೇಂದ್ರ ಅವ್ರನ್ನ ರಾಜೀನಾಮೆ ಕೊಡಬೇಕು, ಯಾಕಂದ್ರೆ ಅವ್ರ ಮೇಲೆ ಆರೋಪ ಇದೆ. ಈಗ ಅಸೆಂಬ್ಲಿ ಸೆಷನ್ ಶುರು ಆದ್ರೆ ವಿರೋಧ ಪಕ್ಷಗಳು ಅದೇ ವಿಷಯವನ್ನು ಇಟ್ಕೊಂಡು ಸರ್ಕಾರದ ಮೇಲೆ ಮುಗಿ ಬೀಳ್ತಾರೆ. ಅದಕ್ಕೆ ನಾಗೇಂದ್ರ ಹೋಗ್ತಾ ಇಲ್ಲ. ಮೊನ್ನೆನೆ ಮಂತ್ರಿ ಮಾಡಿದಾರೆ, ಮತ್ತೆ ಈಗ ರಿಸೈನ್ ಮಾಡ್ಬೇಕು. ಹೀಗೆ ಪ್ರತಿಯೊಂದು ಎಡವಟ್ಟಿನ ಮೇಲೆ ಎಡವಟ್ಟುಗಳಾಗ್ತಾ ಇದೆ. ಒಂದು ಸಂಪುಟ ರಚನೆ ಮಾಡಿ ಅದಕ್ಕೊಂದು ಮಂತ್ರಿ ಸ್ಥಾನ ಕೊಡಕ್ಕೆ ಡಿ.ಕೆ. ಶಿವಕುಮಾರ್ಗೆ ಆಗ್ತಾ ಇಲ್ಲ. ಎಲ್ರು ಅನ್ಕೊಂಡಿದ್ರು ಡಿ.ಕೆ. ಶಿವಕುಮಾರ್ ಬಂದ್ಮೇಲೆ ಬಹಳ ಅಗ್ರೆಸಿವ್ ಆಗಿ ಡಿಸಿಷನ್ ತಗೊಳ್ತಾರೆ, ಸರ್ಕಾರ ಬಹಳ ಒಳ್ಳೆ ಫಾಸ್ಟ್ ಆಗಿ ಹೋಗುತ್ತೆ ಅಂತ. ಇವ್ರ ಯೋಗ್ಯತೆಗೆ ಒಂದು ಸಂಪುಟ ರಚನೆ ಮಾಡಕ್ಕೆ, ಸಚಿವ ಸ್ಥಾನ ಕೊಡಕ್ಕೆ ಆಗ್ತಾ ಇಲ್ಲ. ಇಂಥ ಒಂದು ಅವ್ಯವಸ್ಥೆ. ಇನ್ನೊಂದ್ ಕಡೆ ಒಂದು ಪಿ.ಡಿ.ಎ ಸೆಕ್ರೆಟರಿಗಳನ್ನ 3 ಜನ ಅಪಾಯಿಂಟ್ಮೆಂಟ್ ಮಾಡ್ತಾರೆ, ಅದ್ರಲ್ಲಿ ಒಬ್ಬರು ಅಪಾಯಿಂಟ್ಮೆಂಟ್ ಕ್ಯಾನ್ಸಲ್ ಮಾಡ್ತಾರೆ. ಈ ರೀತಿ ಅಪಾಯಿಂಟ್ಮೆಂಟ್ ಮಾಡೋದು, ಕ್ಯಾನ್ಸಲ್ ಮಾಡೋದು, ಈ ರೀತಿ ಗೊಂದಲಗಳು, ಒಂದಕ್ಕೊಂದು ತಾಳ ಇಲ್ಲ, ತಂತಿಲ್ಲ, ಒಂದಕ್ಕೊಂದು ಸಂಬಂಧವೇ ಇಲ್ಲ ಅನ್ನೋ ರೀತಿಯ ವಾತಾವರಣ ಸೃಷ್ಟಿಯಾಗಿದೆ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಅವರ ಈ ಒಂದು ಆರಂಭಿಕ ಆಡಳಿತ ಸಂಪೂರ್ಣವಾಗಿ ಗೊಂದಲಮಯ ಮತ್ತು ಅರ್ಥಹೀನ ಆಗಿದೆ. ಇದು ಪಾರ್ಟಿ ಒಳಗಡೆ ಕೂಡ ಎಲ್ರಿಗೂ ಕೂಡ ಬಹಳ ಬೇಸರವನ್ನ ತಂದಿದೆ ಕಾಂಗ್ರೆಸ್ನವ್ರಿಗೆ. ಇದೇ ರೀತಿ ಮುಂದುವರಿದ್ರೆ ಮುಂದಿನ ಚುನಾವಣೆಗಳನ್ನ, ಅದು GBA ಎಲೆಕ್ಷನ್ ಇರ್ಬೋದು, ಇನ್ನು ಸುಮಾರು 1.5 ವರ್ಷಕ್ಕೆ ಬರುವಂತ ಅಸೆಂಬ್ಲಿ ಚುನಾವಣೆ ಇರ್ಬೋದು, ಕಾಂಗ್ರೆಸ್ಗೆ ಬಹಳ ದೊಡ್ಡ ಸವಾಲಿನ ದಿನಗಳು ಬರುತ್ತೆ ಅನ್ನುವಂಥದ್ರಲ್ಲಿ 2 ಮಾತಿಲ್ಲ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಅವರ ಗಟ್ಟಿತನ ಇರ್ಬೋದು, ಅವರ ರಾಜಕೀಯ ಅನುಭವ ಇರ್ಬೋದು, ಅದು ಯಾವುದು ಕೂಡ ಇಲ್ಲಿ ವರ್ಕೌಟ್ ಆಗಿಲ್ಲ. ಸಂಪೂರ್ಣವಾಗಿ ವಿಫಲ ಆಗಿರುವಂತದ್ದನ್ನ ಇಲ್ಲಿ ನಾವು ಗಮನಿಸ್ಬೋದು. ಇದನ್ನ ಹೇಗೆ ಸರಿ ಮಾಡ್ಕೊಳ್ತಾರೆ, ಮುಂದೆ ಏನಾದ್ರೂ ಒಳ್ಳೆ ಕೆಲಸಗಳಾಗತ್ತಾ, ಸರ್ಕಾರ ಸುಭದ್ರವಾಗಿ ನಡೆಯುತ್ತಾ, ಟೇಕ್ ಆಫ್ ಆಗುತ್ತಾ ಅನ್ನುವಂಥದ್ದನ್ನ ನೋಡೋಣ. ಧನ್ಯವಾದಗಳು.